ತಮ್ಮ ತವರಿಗೆ ಹೋಗಿ ವಿರಾಟ್ ಕೊಹ್ಲಿ ನೆನೆದ ಜಾಕೋಬ್ ಬೇಥೆಲ್. ಕೊಹ್ಲಿ ಹಾಡಿ ಹೊಗಳಿ ಆರ್ಸಿಬಿ ಫ್ಯಾನ್ಸ್ ಮನಗೆದ್ದ ಇಂಗ್ಲೆಂಡ್ ಆಟಗಾರ. ಹೌದು, ಎಡ್ಜ್ ಬಾಸ್ಟನ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದಿದ್ದ ಏಕದಿನ ಪಂದ್ಯದಲ್ಲಿ ಯುವ ಆಟಗಾರ ಜಾಕೋಬ್ ಬೇಥೆಲ್ ಸಿಡಿಲಬ್ಬರದ ಅರ್ಧಶತಕವನ್ನ ಸಿಡಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದ್ರು. ತಮ್ಮ ಬ್ಯಾಟಿಂಗ್ ಯಶಸ್ಸಿನ ಹಿಂದೆ ವಿರಾಟ್ ಕೊಹ್ಲಿಯ ಪ್ರಭಾವವಿದೆ ಎಂದು ಜಾಕೋಬ್ ಬೇಥೆಲ್ ತಿಳಿಸಿದ್ದಾರೆ. ಐಪಿಎಲ್ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ಅವರೊಂದಿಗೆ ನಡೆಸಿದ ಸಂಭಾಷಣೆಯಿಂದ ನನ್ನ ಬ್ಯಾಟಿಂಗ್ಗೆ ನೆರವಾಗಿದೆ ಎಂದು ಇಂಗ್ಲೆಂಡ್ನ ಯುವ ಆಲ್ರೌಂಡರ್ ಜಾಕೋಬ್ ಬೇಥೆಲ್ ಹೇಳಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧ ಮೇ 30ರಂದು ಎಡ್ಜ್ ಬಾಸ್ಟನ್ ನಲ್ಲಿ ನಡೆದಿದ್ದ ಮೊದಲ ಏಕದಿನ ಪಂದ್ಯದಲ್ಲಿ 53 ಎಸೆತಗಳಲ್ಲಿ 82 ರನ್ ಸಿಡಿಸಿ ಪಂದ್ಯದ ಗೆಲುವಿಗೆ ನೆರವು ನೀಡಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ರು. ಪಂದ್ಯದ ಬಳಿಕ ಮಾತನಾಡಿದ ಜಾಕೋಬ್ ಬೇಥೆಲ್ ಕೊಹ್ಲಿ ಜೊತೆ ಹಂಚಿಕೊಂಡ ಅನುಭವವನ್ನ ಬಹಿರಂಗಪಡಿಸಿದ್ದಾರೆ. ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡುವಂತಾಗಿದ್ದ ಇಂಗ್ಲೆಂಡ್ ತಂಡ ಜಾಕೋಬ್ ಬೇಥೆಲ್ ಅವರ ಅರ್ಧಶತಕ ನೆರವಿನಿಂದ 400 ರನ್ಗಳ ಬೃಹತ್ ಮೊತ್ತವನ್ನ ಕಲೆ ಹಾಕಿತ್ತು. ಈ ಗುರಿಯನ್ನ ಹಿಂಬಾಲಿಸಿದ ವೆಸ್ಟ್ ಇಂಡೀಸ್ 162 ರನ್ಗಳಿಗೆ ಸರ್ವ ಪತನ ಕಂಡಿತು. ಬೌಲಿಂಗ್ ನಲ್ಲೂ ಗಮನ ಸೆಳೆದಿದ್ದ ಜಾಕೋಬ್ ಬೇಥೆಲ್ 1 ವಿಕೆಟ್ ಪಡೆದು ತಂಡದ ಗೆಲುವಿಗೆ ಭಾಜನರಾಗಿದ್ರು. ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ಸಿಬಿಗೆ ಸೇರ್ಪಡೆಯಾದ ನಂತರ ನಾನು ಟೂರ್ನಿಯಲ್ಲಿ ಆಡಲು ತುಂಬಾ ಉತ್ಸುಕತೆಯಿಂದ ಕಾಯುತ್ತಿದ್ದೆ. ಐಪಿಎಲ್ ಟೂರ್ನಿಯಲ್ಲಿ ಯುವ ಆಟಗಾರರು ಉತ್ತಮ ಫಾರ್ಮ್ ನಲ್ಲಿ ಆಡುತ್ತಿದ್ದನ್ನ ನೋಡಲು ತುಂಬಾ ಖುಷಿಯಾಗುತ್ತಿತ್ತು ಎಂದು ಜಾಕೋಬ್ ಬೇಥೆಲ್ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ದಿಗ್ಗಜ ಆಟಗಾರ. ಹೌದು, ವಿರಾಟ್ ಕೊಹ್ಲಿ ನಿಜಕ್ಕೂ ದಿಗ್ಗಜ ಆಟಗಾರ. ಅವರು ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಅನೇಕ ಸಂಗತಿಗಳನ್ನ ಹಂಚಿಕೊಳ್ಳಲು ಸಂತಸ ಪಡುತ್ತಿದ್ದರು. ಅಲ್ಲದೆ ಆಂಡಿ ಫ್ಲವರ್ ಕೂಡ ಉತ್ತಮ ತರಬೇತುದಾರರು. ವಿರಾಟ್ ಕೊಹ್ಲಿ ಜೊತೆಗೆ ಇನ್ನಿಂಗ್ಸ್ ಆರಂಭಿಸಲು ಮೈದಾನಕ್ಕೆ ಇಳಿಯುತ್ತಿದ್ದಾಗ ನನ್ನ ಶಕ್ತಿ ಹೆಚ್ಚಾಗುತ್ತಿತ್ತು. ಅದನ್ನ ಪಂದ್ಯದಲ್ಲೂ ತೋರಿಸುತ್ತಿದ್ದೆ ಎಂದು ಜಾಕೋಬ್ ಬೇಥೆಲ್ ಹೇಳಿದ್ದಾರೆ. ಜಾಕೋಬ್ ಬೇಥೆಲ್ ಅವರ ಐಪಿಎಲ್ ಪಯಣವನ್ನ ನೋಡುವುದಾದ್ರೆ ದುಬೈನಲ್ಲಿ ನಡೆದಿದ್ದ ಮೆಗಾ ಹರಾಜಿನಲ್ಲಿ ಬೆಂಗಳೂರು ಫ್ರಾಂಚೈಸಿ 2.8 ಕೋಟಿ ರೂಪಾಯಿಗಳನ್ನ ಕೊಟ್ಟು ಜಾಕೋಬ್ ಬೇಥೆಲ್ ಅವರನ್ನ ಖರೀದಿ ಮಾಡಿತ್ತು. ಆರಂಭಿಕ ಪಂದ್ಯಗಳಲ್ಲಿ ಪ್ಲೇಯಿಂಗ್ 11ನಲ್ಲಿ ಸ್ಥಾನ ಪಡೆಯದ ಇಂಗ್ಲೆಂಡ್ ಆಟಗಾರ ಫಿಲ್ ಸಾಲ್ಟ್ ಅನುಪಸ್ಥಿತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಜೊತೆ ಇನ್ನಿಂಗ್ಸ್ ಆರಂಭಿಸಿ 12 ರನ್ಗೆ ವಿಕೆಟ್ ಒಪ್ಪಿಸಿದ್ರು. ಆದರೆ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ 55 ರನ್ ಬಾರಿಸಿ ಅರ್ಧಶತಕವನ್ನ ಸಿಡಿಸಿದ್ರು ಹಾಗೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡೆದಿದ್ರು. ಆದರೆ ವೆಸ್ಟ್ ಇಂಡೀಸ್ ವಿರುದ್ಧದ ಏಕದಿನ ಸರಣಿಯ ಕಾರಣ ಅವರು ಐಪಿಎಲ್ ಟೂರ್ನಿಯ ಪ್ಲೇ ಆಫ್ಸ್ ಪಂದ್ಯಗಳಿಗೆ ಅಲಭ್ಯರಾಗಿದ್ದಾರೆ. ಇವರ ಸ್ಥಾನಕ್ಕೆ ನ್ಯೂಜಿಲೆಂಡ್ ತಂಡದ ವಿಕೆಟ್ ಕೀಪರ್ ಟಿಮ್ ಸೈಫರ್ಟ್ ಬಂದಿದ್ದಾರೆ.